Hello everyone, welcome to Navras Maths Tutorials, exercise number 8.2, fifth question. ನೋಡಿ ಏನು ಕೊಟ್ಟಿದ್ದಾರೆ. In a parallelogram ABCD, E and F are midpoints of sides AB and CD respectively. Show that line segment AF and EC trisect the diagonal BD ಅಂತ ಕೊಟ್ಟಿದ್ದಾರೆ. ನೋಡಿ ಈ ABCD ಏನಿದೆಯಲ್ಲ ಇದು ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಇನ್ನು ಇ ಈಸ್ ಮಿಡ್ ಪಾಯಿಂಟ್ ಆಫ್ ಎ ಬಿ, ಎಫ್ ಇಸ್ ಮಿಡ್ ಪಾಯಿಂಟ್ ಆಫ್ ಸಿ ಡಿ ಅಂತ ಕೊಟ್ಟಿದ್ದಾರೆ ರೆಸ್ಪೆಕ್ಟಿವ್ಲಿ. ಶೋ ದಟ್ ಲೈನ್ ಸೆಗ್ಮೆಂಟ್ ಯಾವುದು ಎ ಎಫ್ ಇಲ್ಲಿ ಇದೆ ನೋಡಿ, ಎ ಎಫ್ ಅಂಡ್ ಇ ಸಿ ಟ್ರೈಸೆಕ್ಟ್ ದ ಡಯಾಗ್ನಲ್ ಬಿ ಡಿ. ಈ ಡಯಾಗ್ನಲ್ ಇದೆಯಲ್ಲ ಇದನ್ನ ಟ್ರೈಸೆಕ್ಟ್ ಮಾಡಿದೆ. ಟ್ರೈಸೆಕ್ಟ್ ಅಂದ್ರೆ ಅರ್ಥ ಏನು ನೋಡಿ, ಯಾವುದೇ ಆಗ್ಲಿ ಬೈಸೆಕ್ಟ್ ಅಂತ ಹೇಳ್ತೀವಲ್ವಾ, ಈ ರೀತಿ ಬೈಸೆಕ್ಟ್ ಮಾಡಿದ್ರೆ 2 ಈಕ್ವಲ್ ಪಾರ್ಟ್ಸ್ ಆಗ್ತವೆ ಅಲ್ವಾ, ಈ ಅದನ್ನ ಬೈಸೆಕ್ಟ್ ಅಂತ ಹೇಳ್ತೀವಿ. ಟ್ರೈಸೆಕ್ಟ್ ಅಂದ್ರೆ 3 ಈಕ್ವಲ್ ಪಾರ್ಟ್ಸ್, ಈ ರೀತಿ 3 ಈಕ್ವಲ್ ಪಾರ್ಟ್ಸ್, ಇದು ಕರೆಕ್ಟ್ ಇರಬೇಕು, ಅದನ್ನ ಟ್ರೈಸೆಕ್ಟ್ ಅಂತ ಹೇಳ್ತಾರೆ. ಅಂದ್ರೆ 3 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೆ ಅಂತ ಶೋ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ಫಸ್ಟ್ ಬರ್ಕೊಂಡ್ಬಿಡೋಣ ಏನು ಶೋ ಮಾಡಬೇಕು ಅಂತ. ಟು ಶೋ, ಇಲ್ಲಿ ನಾವು ನೇಮ್ ಮಾಡ್ಕೊಳ್ಳೋಣ, ಪಿ ಇದನ್ನ ಕ್ಯೂ ಅಂತ ನೇಮ್ ಮಾಡ್ಕೊಳ್ಳೋಣ. ಓಕೆ, ಈಗ ಬರ್ಕೊಳ್ಳೋಣ ನೋಡಿ, ಬಿ ಕ್ಯೂ ಇಸ್ ಈಕ್ವಲ್ಸ್ ಟು ಕ್ಯೂ ಪಿ ಆರ್ ಪಿ ಕ್ಯೂ ಏನಾದ್ರು ಬರ್ಕೊಂಡು, ಅಂಡ್ ಪಿ ಡಿ ಅಲ್ವಾ. 3 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೆ ಅಂತ ಶೋ ಮಾಡ್ಬೇಕು ಅಂದ್ರೆ ಇವನ್ನ 3 ಈಕ್ವಲ್ ಇದಾವೆ ಅಂತ ತೋರಿಸ್ಬೇಕು. ಸೊ ಅದಕ್ಕೆ ಮಾಡೋದಕ್ಕೆ ಏನ್ ಮಾಡ್ಬೇಕು ನೋಡೋಣ. ನೋಡಿ, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಇದೆ ಅಲ್ವಾ, ಯಾಕೆ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ, ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್ ಈಕ್ವಲ್ ಇರ್ತವೆ. ಸೊ ಅದನ್ನೇ ಪರಿಹಾರ, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಆಯ್ತಾ. ಈಗ ಹಾಫ್ ಆಫ್ ಎ ಬಿ ಇಸ್ ಈಕ್ವಲ್ಸ್ ಹಾಫ್ ಆಫ್ ಸಿ ಡಿ ಇರುತ್ತಲ್ವಾ, ಯಾಕೆ ಫುಲ್ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಈಕ್ವಲ್ ಇದೆ ಅಂದ್ರೆ ಹಾಫ್ ಕೂಡ ಈಕ್ವಲ್ ಇರುತ್ತೆ. ಸೊ ಹಾಫ್ ಎ ಬಿ ಇಸ್ ಈಕ್ವಲ್ಸ್ ಟು ಹಾಫ್ ಸಿ ಡಿ. ಯಾಕೆ ಹಾಫ್ ಬರ್ಕೊಂಡಿದೀವಿ ಅಂದ್ರೆ ನೋಡಿ, ಇ ಇಸ್ ಎ ಮಿಡ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಹಾಫ್ ಎ ಬಿ ಅಂತಂದ್ರೆ ನಾವು ಎ ಇ ಅಂತ ಕೂಡ ತಗೋಬಹುದಲ್ವಾ. ಯಾಕೆ ಈ ರೀತಿ ತಗೊಂತ ಇದೀನಿ ಅಂದ್ರೆ ನೋಡಿ, ಇದು ಏನಿದೆಯಲ್ಲ ಎ ಇ ಸಿ ಎಫ್, ಎ ಇ ಸಿ ಇದನ್ನ ಒಂದು ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡೋಣ. ನಾವು ಪ್ರೂವ್ ಮಾಡಿದ್ರೆ ನಮ್ಗೆ ಮುಂದೆ ಈಸಿ ಆಗುತ್ತೆ ಇದು ತೋರ್ಸಕ್ಕೆ. ಈ ಲೈನ್ ಏನಿದೆಯಲ್ಲ 3 ಈಕ್ವಲ್ ಪಾರ್ಟ್ಸ್ ಅಂತ ಶೋ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅದನ್ನ ಪ್ರೂವ್ ಮಾಡೋದಕ್ಕೆ ಪ್ಯಾರಲೋಗ್ರಾಮ್ ಅಂತ ನಮ್ಗೆ ಇದು ಬೇಕು. ನೋಡಿ, ಹಾಫ್ ಎ ಬಿ ಅಂದ್ರೆ ಎ ಇ ಅಂತ ಕೂಡ ಹೇಳ್ಬೋದಲ್ವಾ. ಸೊ ಎ ಇ ಅಂತ ಬರ್ಕೊಳ್ತೀವಿ. ಹಾಫ್ ಎ ಬಿ ಅಂದ್ರೆ ಒಂದೇ, ಎ ಇ ಅಂದ್ರೆ ಒಂದೇ. ಈಗ ಹಾಫ್ ಸಿ ಡಿ, ಹಾಫ್ ಸಿ ಡಿ ಅಂದ್ರೆ ನೋಡಿ, ಡಿ ಎಫ್ ಆದ್ರೂ ಬರ್ಕೋಬಹುದು, ಎಫ್ ಸಿ ಆದ್ರೂ ಬರ್ಕೋಬಹುದು. ನಾನು ಎಫ್ ಸಿ ಬರ್ಕೊಂತೀನಿ ಆರ್ ಸಿ ಎಫ್, ಯಾಕೆ ನಮ್ಗೆ ಈ ಪ್ಯಾರಲೋಗ್ರಾಮ್ ಪ್ರೂವ್ ಮಾಡ್ಬೇಕಲ್ವಾ. ಸೊ ಅದಕ್ಕೆ ಸಿ ಎಫ್ ಅಂತ ಬರ್ಕೊತೀನಿ ಆಯ್ತಾ. ಈಗ ನೋಡಿ, ಆಲ್ಸೋ ಇವೆರಡು ಪ್ಯಾರಲಲ್ ಕೂಡ ಇದಾವಲ್ವಾ, ಯಾಕೆ ಪ್ಯಾರಲೋಗ್ರಾಮ್ ಇದೆ. ಎ ಬಿ ಇಸ್ ಪ್ಯಾರಲಲ್ ಟು ಡಿ ಸಿ ಇದೆ. ಸೊ ನಾವೇನ್ ಹೇಳ್ಬೋದು, ಎ ಇ ಇಸ್ ಪ್ಯಾರಲಲ್ ಟು ಸಿ ಎಫ್. ಎ ಇ ಇಸ್ ಪ್ಯಾರಲಲ್ ಟು ಸಿ ಎಫ್. ನೋಡಿ, ಎ ಇ ಈಕ್ವಲ್ ಟು ಸಿ ಎಫ್ ಇದೆ, ಎ ಇ ಪ್ಯಾರಲಲ್ ಟು ಸಿ ಎಫ್ ಇದೆ ಅಂದ್ಮೇಲೆ ಏನಾಗುತ್ತೆ, ಎ ಇ ಸಿ ಎಫ್ ಇಸ್ ಎ ಪ್ಯಾರಲೋಗ್ರಾಮ್ ಆಯ್ತಲ್ವಾ. ಸೊ ನಾವೇನ್ ಹೇಳ್ಬೋದು, ಇಲ್ಲಿ ಬರೀತೀವಿ, ದೇರ್ ಫೋರ್ ಎ ಇ ಸಿ ಎಫ್ ಈಸ್ ಎ ಪ್ಯಾರಲೋಗ್ರಾಮ್ ಆಯ್ತಲ್ವಾ. ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡಿದ್ವಿ. ಈಗ ಈ ಟ್ರಯಾಂಗಲ್ ತಗೋಣ, ಟ್ರಯಾಂಗಲ್ ಎ ಪಿ ಬಿ. ಓಕೆ, ಇನ್ ಟ್ರಯಾಂಗಲ್ ಎ ಪಿ ಬಿ ಇ ಇಸ್ ಎ ಮಿಡ್ ಪಾಯಿಂಟ್ ಆಫ್ ಎ ಬಿ ಅಂತ ಕೊಟ್ಟಿದ್ದಾರಲ್ವಾ. ಸೊ ಅದನ್ನೇ ಬರೆಯೋಣ, ಇ ಈಸ್ ಮಿಡ್ ಪಾಯಿಂಟ್ ಆಫ್ ಎ ಬಿ. ಇನ್ನು ಇ ಕ್ಯೂ ಏನಿದೆ ಅಲ್ಲ, ಇ ಕ್ಯೂ ಇಸ್ ಪ್ಯಾರಲಲ್ ಟು ಎ ಬಿ ಇದೆ. ಯಾಕೆ ಈಗ ತಾನೇ ನಾವು ಪ್ರೂವ್ ಮಾಡಿದ್ವಿ ಪ್ಯಾರಲೋಗ್ರಾಮ್ ಅಂತ, ಎ ಇ ಸಿ ಎಫ್ ಇಸ್ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡಿದ್ವಿ. ಸೊ ಅದನ್ನೇ ಬರೆಯೋಣ, ಇ ಕ್ಯೂ ಇಸ್ ಪ್ಯಾರಲಲ್ ಟು ಎ ಪಿ.
ಇ ಕ್ಯೂ ಈಸ್ ಪ್ಯಾರಲಲ್ ಟು ಎ ಪಿ. ಆಯ್ತಾ? ಈಗ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಓದಿದೀವಲ್ವಾ, ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದು ಸೈಡ್ ಇದು ಮಿಡ್ ಪಾಯಿಂಟ್ ಇದ್ದು ಈ ಲೈನ್ ಇದೇನ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇದೆ ಅಲ್ವಾ, ಈ ಲೈನು ಇದಕ್ಕೆ ಪ್ಯಾರಲಲ್ ಇದ್ರೆ ಓಕೆ, ಅವಾಗ ನಾವು ಈ ಸೈಡ್ ಇಂದ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಏನಿದೆಯಲ್ಲ, ದಿಸ್ ಇಸ್ ಆಲ್ಸೋ ಮಿಡ್ ಪಾಯಿಂಟ್ ಆಫ್ ದಿಸ್ ಲೈನ್, ದಿಸ್ ಸೈಡ್ ಅಂತ ಹೇಳಿ ಓದಿದೀವಲ್ವಾ. ಸೊ ನಾವೇನ್ ಹೇಳ್ಬೋದು ಇಲ್ಲಿ, ಕ್ಯೂ ಇಸ್ ಮಿಡ್ ಪಾಯಿಂಟ್ ಆಫ್ ಪಿ ಬಿ ಆರ್ ಬಿ ಪಿ ಅಂತ ಹೇಳ್ಬೋದಲ್ವಾ. ಸೊ ಅದನ್ನೇ ಬರೆಯೋಣ. ದೇರ್ ಫಾರ್ ಇಲ್ಲಿ ಬರೆಯೋಣ, ಕ್ಯೂ ಈಸ್ ಮಿಡ್ ಪಾಯಿಂಟ್ ಆಫ್ side BP. Reason, by converse of midpoint theorem. Converse of midpoint theorem. ಆಯ್ತಾ? ನೋಡಿ, ಈಗ ಇದು ಮಿಡ್ ಪಾಯಿಂಟ್ ಅಂತ ಪ್ರೂವ್ ಆಯ್ತಲ್ವಾ, ಅಂದ್ರೆ ಏನರ್ಥ, ಬಿ ಕ್ಯೂ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಆಯ್ತಲ್ವಾ, ಆರ್ ಕ್ಯೂ ಪಿ ಆಯ್ತಲ್ವಾ. ಮಿಡ್ ಪಾಯಿಂಟ್ ಅಂದ್ರೆ ಇದ್ರದ್ದು ಈಕ್ವಲ್ ಪಾರ್ಟ್ಸ್ ಆಗಿದೆ ಅಂತ ಅರ್ಥ. ಸೊ ಅದನ್ನೇ ಬರೆಯೋಣ. ದೇರ್ ಫಾರ್ ಬಿ ಕ್ಯೂ ಈಸ್ ಈಕ್ವಲ್ಸ್ ಟು ಕ್ಯೂ ಪಿ. ಓಕೆ, ಇದನ್ನ ನಂಬರ್ 1 ಅಂತ ಇಟ್ಕೊಳ್ಳೋಣ. ಈಗ ಟ್ರಯಾಂಗಲ್ ಈ ತಗೊಳ್ಳೋಣ, ಡಿ ಕ್ಯೂ ಸಿ, ಈ ಟ್ರಯಾಂಗಲ್ ತಗೊಳ್ಳೋಣ. ಓಕೆ, ಇನ್ ಟ್ರಯಾಂಗಲ್ ಡಿ ಕ್ಯೂ ಸಿ, ಈ ಟ್ರಯಾಂಗಲ್ ಡಿ ಕ್ಯೂ ಸಿ ನಲ್ಲಿ ಈ ಡಿ ಸಿ ಗೆ ಎಫ್ ಮಿಡ್ ಪಾಯಿಂಟ್ ಇದೆ ಅಂತ ಕೊಟ್ಟಿದಾರಲ್ವಾ ಅವರೇ. ಸೊ ಅದನ್ನೇ ಬರೆಯೋಣ. ಎಫ್ ಈಸ್ ಮಿಡ್ ಪಾಯಿಂಟ್ ಆಫ್ ಸಿ ಡಿ ಅಲ್ವಾ, ಎಫ್ ಇಸ್ ಮಿಡ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಇನ್ನು ಪಿ ಎಫ್ ಈಸ್ ಪ್ಯಾರಲಲ್ ಟು ಕ್ಯೂ ಸಿ ಇದೆ ಅಲ್ವಾ. ಹೆಂಗೆ, ಈ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡಿದೀವಿ. ಎ ಎಫ್ ಇಸ್ ಪ್ಯಾರಲಲ್ ಟು ಇ ಸಿ ಇದೆ ಅಲ್ವಾ, ಅಂದ್ಮೇಲೆ ಪಿ ಎಫ್ ಈಸ್ ಆಲ್ಸೋ ಪ್ಯಾರಲಲ್ ಟು ಕ್ಯೂ ಸಿ ಇರುತ್ತೆ. ಸೊ ಅದನ್ನೇ ಬರೆಯೋಣ. ಪಿ ಎಫ್ ಆದ್ರೂ ಬರೀರಿ, ಎಫ್ ಪಿ ಆದ್ರೂ ಬರೀರಿ. ಎಫ್ ಪಿ ಈಸ್ ಪ್ಯಾರಲಲ್ ಟು ಕ್ಯೂ ಸಿ ಆಯ್ತಲ್ವಾ. ಈಗ ನಾವು ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಅಲ್ಲಿ ಏನ್ ಓದಿದೀವಿ, ಒಂದ್ ಸೈಡ್ಗೆ ಮಿಡ್ ಪಾಯಿಂಟ್ ಕೊಟ್ಟಿದ್ದು, ಇನ್ನು ಆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಗೆ ಲೈನ್ ಡ್ರಾ ಮಾಡಿರ್ತೀವಲ್ಲ, ಆ ಲೈನು ಈ ಸೈಡು ಪ್ಯಾರಲಲ್ ಇದ್ರೆ, ಸೊ ಅವಾಗೇನ್ ಹೇಳ್ಬೋದು, ಪಿ ಇಸ್ ಎ ಮಿಡ್ ಪಾಯಿಂಟ್ ಆಫ್ ಈ ಸೈಡ್ ಆಗತ್ತಲ್ವಾ. ಸೊ ಅದನ್ನೇ ಬರೆಯೋಣ ನಾವು. ಏನಂತ ಬರಿಬೋದು, therefore ಪಿ ಈಸ್ ಮಿಡ್ ಪಾಯಿಂಟ್ ಆಫ್ ಡಿ ಕ್ಯೂ. Reason, by converse of midpoint theorem. ಅಲ್ವಾ, ನಾವು ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಅಲ್ಲಿ ಓದಿದ್ದೀವಿ. ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ, ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ. ಓಕೆ, ಈ 8.2 ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡುವಾಗ ಹೇಳಿದ್ದೀನಿ. ಸೊ ಈಗ ಪಿ ಮಿಡ್ ಪಾಯಿಂಟ್ ಅಂತ ಪ್ರೂವ್ ಆದ್ಮೇಲೆ ಏನಾಗುತ್ತೆ, ಕ್ಯೂ ಪಿ ಇಸ್ ಈಕ್ವಲ್ಸ್ ಟು ಪಿ ಡಿ ಆಯ್ತಲ್ವಾ. ಸೊ ಅದನ್ನೇ ಬರೆಯೋಣ. ಕ್ಯೂ ಪಿ ಇಸ್ ಈಕ್ವಲ್ಸ್ ಟು ಪಿ ಡಿ. ಇದನ್ನ ನಂಬರ್ 2 ಅಂತ ಬರ್ಕೊಳ್ಳೋಣ. ಈಗ ನೋಡಿ, ಸಾರಿ, ಇಲ್ಲಿ ಪಿ ಡಿ ಬರಿಬೇಕಾಗಿತ್ತಲ್ವಾ. ಈಗ ನೋಡಿ, ನಂಬರ್ 1 ನಲ್ಲಿ ಏನಿದೆ, ಬಿ ಕ್ಯೂ ಇಸ್ ಈಕ್ವಲ್ಸ್ ಟು ಕ್ಯೂ ಪಿ ಇದೆ. ಇಲ್ಲಿ ನಂಬರ್ 2 ನಲ್ಲಿ ಕ್ಯೂ ಪಿ ಇಸ್ ಈಕ್ವಲ್ಸ್ ಟು ಪಿ ಡಿ ಇದೆ. ಎರಡರಲ್ಲೂ ಕ್ಯೂ ಪಿ ಇದೆ ಅಲ್ವಾ. ಸೊ ಈಗ ನಾವು ಬರೆಯೋಣ. ನೋಡಿ, ಇಲ್ಲಿ ಬರೀತೀವಿ. ಸೊ ಫ್ರಮ್ 1 and 2 ಏನ್ ಹೇಳ್ಬೋದು, 1 ನಲ್ಲಿ ಏನಿದೆ, ಬಿ ಕ್ಯೂ ಇಸ್ ಈಕ್ವಲ್ಸ್ ಟು ಕ್ಯೂ ಪಿ ಇದೆ. ನಂಬರ್ 2 ನಲ್ಲಿ ಏನಿದೆ, ಕ್ಯೂ ಪಿ ಇಸ್ ಈಕ್ವಲ್ಸ್ ಟು ಪಿ ಡಿ ಇದೆ. ಸೊ ಕ್ಯೂ ಪಿ ಆಲ್ರೆಡಿ ಇದೆ, ಇಸ್ ಈಕ್ವಲ್ಸ್ ಟು ಪಿ ಡಿ ಬರ್ದ್ಬಿಟ್ರೆ ಆಯ್ತು. ನಾವು ಇದನ್ನೇ ಅಲ್ವಾ ನಾವು ಶೋ ಮಾಡ್ಬೇಕಂತ ಅನ್ಕೊಂಡಿದ್ದು. ನೋಡಿ, ಬಿ ಕ್ಯೂ ಇಸ್ ಈಕ್ವಲ್ಸ್ ಟು ಕ್ಯೂ ಪಿ ಇಸ್ ಈಕ್ವಲ್ಸ್ ಟು ಪಿ ಡಿ, ಅದನ್ನೇ ಶೋ ಮಾಡಿದ್ವಿ ಅಲ್ವಾ. ಸೊ ಏನ್ ಹೇಳ್ಬೋದು ನಾವು, therefore ಎ ಎಫ್
ಅಂಡ್ ಇ ಸಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟ್ರೈಸೆಕ್ಟ್ ದ ಡಯಾಗನಲ್ ಬಿ ಡಿ ಅಲ್ವಾ. ಅವ್ರು ಅದನ್ನೇ ಶೋ ಮಾಡಕ್ ಹೇಳಿದ್ದು, ನಾವು ಶೋ ಮಾಡಿದ್ವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ನೋಡಿ 6 ಏನ್ ಕೊಟ್ಟಿದ್ದಾರೆ. ಎ ಬಿ ಸಿ ಇಸ್ ಎ ಟ್ರಯಾಂಗಲ್ ರೈಟ್ ಆಂಗಲ್ಡ್ ಅಟ್ ಸಿ. A line through the midpoint M of hypotenuse AB and parallel to BC intersects AC at D. Show that number 1 D is the midpoint of AC ಅಂತ, second one MD is perpendicular to AC ಅಂತ, ಇನ್ನೊಂದು third one CM is equals to MA is equals to half of AB ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಅವ್ರು ಫಸ್ಟ್ ಏನ್ ಹೇಳಿದ್ದಾರೆ, ಎ ಬಿ ಸಿ ಇಸ್ ಎ ಟ್ರಯಾಂಗಲ್ ರೈಟ್ ಆಂಗಲ್ ಡಟ್ ಸಿ ಅಂತ ಕೊಟ್ಟಿದ್ದಾರೆ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಮಾಡಿದೀನಿ, ಇಲ್ಲಿ ರೈಟ್ ಆಂಗಲ್ ಡಟ್ ಸಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿ ಸಿ ಅಂತ ಹಾಕೊಂಡ್ಬಿಡೋಣ. ಓಕೆ, ಈಗ ನಾವು ಯಾವ ರೀತಿ ಹಾಕೋಬಹುದು ನೋಡಿ. ಎ ಬಿ ಸಿ ಆಯ್ತಲ್ವಾ ಟ್ರಯಾಂಗಲ್. ಈಗ ಹೈಪಾರ್ಟಿನ್ಯೂಸ್ ಎಂ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಹೈಪಾರ್ಟಿನ್ಯೂಸ್ ಎ ಬಿ ಅಂದ್ರೆ ಇಲ್ಲಿ ಎಂ. ಓಕೆ, ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಇಂಟರ್ಸೆಕ್ಟ್ಸ್ ಅಟ್ ಡಿ. ಈಗ ಏನ್ ಶೋ ಮಾಡಕ್ ಹೇಳಿದರೆ, ಫಸ್ಟ್ ಒನ್ ಡಿ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಎ ಸಿ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ತಗೊಳ್ಳೋಣ ಫಸ್ಟ್ ಇನ್ ಟ್ರಯಾಂಗಲ್ ಎ ಬಿ ಸಿ. ಈ ಟ್ರಯಾಂಗಲ್ ಎ ಬಿ ಸಿ ನಲ್ಲಿ ಎಂ ಇಸ್ ಮಿಡ್ ಪಾಯಿಂಟ್ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಎಂ ಈಸ್ ಮಿಡ್ ಪಾಯಿಂಟ್ ಆಫ್ ಎ ಬಿ ಆಯ್ತಾ. ಇನ್ನು ಡಿ ಎಂ ಇಸ್ ಪ್ಯಾರಲಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ಯಾರಲಲ್ ಟು ಬಿ ಸಿ ಅಂತ ಅಲ್ವಾ. ಮಿಡ್ ಪಾಯಿಂಟ್ ಎಂ ಆಫ್ ಹೈಪಾರ್ಟಿನ್ಯೂಸ್ ಎ ಬಿ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ. ಸೊ ಏನ್ ಹೇಳ್ಬೋದು, ಡಿ ಎಂ ಈಸ್ ಪ್ಯಾರಲಲ್ ಟು ಬಿ ಸಿ. ಈಗ ಒಂದು ಸೈಡಿಗೆ ಮಿಡ್ ಪಾಯಿಂಟ್ ಕೊಟ್ಟಿದ್ದು, ಅದ್ರ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಡ್ರಾ ಮಾಡಿದ್ರೆ ಆ ಲೈನು ಈ ಲೈನು ಪ್ಯಾರಲಲ್ ಇದ್ರೆ ನಾವೇನ್ ಹೇಳ್ಬೋದು, ಈ ಪಾಯಿಂಟ್ ನ ಮಿಡ್ ಪಾಯಿಂಟ್ ಆಫ್ ದಿಸ್ ಸೈಡ್ ಅಂತ ಹೇಳ್ಬೋದು ಅಲ್ವಾ. ಸೊ ನಾವೇನ್ ಹೇಳ್ಬೋದು, ಡಿ ಇಸ್ ಮಿಡ್ ಪಾಯಿಂಟ್ ಆಫ್ ಎ ಸಿ ಅಂತ ಹೇಳ್ಬೋದು. ಒಂದೇ ಲೈನ್ ಅಲ್ಲಿ ಬಂತು. therefore ಡಿ ಈಸ್ ಮಿಡ್ ಪಾಯಿಂಟ್ ಆಫ್ ಎ ಸಿ. ಹೆಂಗೆ ಅಂದ್ರೆ ಬೈ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ಸ್ ಇದು. ಆಯ್ತಾ, ಒಂದೇ ಫಸ್ಟ್ ಒಂದ್ ಸ್ಟೆಪ್ಗೆ ಫಸ್ಟ್ ಕ್ವಶನ್ ಆನ್ಸರ್ ಪ್ರೂವ್ ಮಾಡಿದ್ವಿ. ಈಗ ಸೆಕೆಂಡ್ ಒನ್ ಏನ್ ಕೇಳಿದ್ರೆ, ಎಂ ಡಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ ಅಂತ ಕೇಳಿದ್ದಾರೆ. ಈಗ ನೋಡಿ, ಆಸ್ ಡಿ ಎಂ ಈಸ್ ಪ್ಯಾರಲಲ್ ಟು ಬಿ ಸಿ ಇದೆ ಅಲ್ವಾ. ಸೊ ಅದನ್ನೇ ಬರೆಯೋಣ, ಆಸ್ ಡಿ ಎಂ ಈಸ್ ಪ್ಯಾರಲಲ್ ಟು ಬಿ ಸಿ. ಈ ಎರಡು ಲೈನ್ ಪ್ಯಾರಲಲ್ ಇದಾವಲ್ವಾ, ಇಲ್ಲಿ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅವ್ರು, ರೈಟ್ ಆಂಗಲ್ ಆಗಿದೆ ಅಂತ. ಈಗ ಇಲ್ಲಿ ಏನಾಗುತ್ತೆ, ಇಲ್ಲಿನೂ ಅದೇ ಆಗುತ್ತಲ್ವಾ, ಯಾಕಂದ್ರೆ ಪ್ಯಾರಲಲ್ ಲೈನ್ಸ್ ಇದ್ರೆ ಏನಾಗುತ್ತೆ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಸೊ ನಾವೇನ್ ಹೇಳ್ಬೋದು, ಆಂಗಲ್ ಡಿ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಅಂತ ಹೇಳ್ಬೋದು. ಸೊ ಆಂಗಲ್ ಡಿ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಎಷ್ಟಿದೆ, 90 ಡಿಗ್ರಿ. ಸೊ ಆಂಗಲ್ ಡಿ ಆಲ್ಸೋ 90 ಡಿಗ್ರಿ. ಡಿ 90 ಡಿಗ್ರಿ ಅಂದ್ರೆ ಏನಾಯ್ತು ಅಲ್ಲಿ, therefore ಎಂ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಆಯ್ತಲ್ವಾ. ನೋಡಿ, ಎ ಸಿಗೆ ಹಿಂಗೆ ಪರ್ಪೆಂಡಿಕ್ಯುಲರ್ ಆಯ್ತಲ್ವಾ, 90 ಡಿಗ್ರಿನೇ ಪ್ರೂವ್ ಆಯ್ತು. ಸೊ ಪರ್ಪೆಂಡಿಕ್ಯುಲರ್ ಅಂತ ಆಯ್ತು. ಇದು ಸೆಕೆಂಡ್ ಕ್ವಶನ್ ಆಯ್ತು. ಓಕೆ, ಈಗ ಥರ್ಡ್ ಕ್ವಶನ್ ಮಾಡೋಣ. ಥರ್ಡ್ ಕ್ವಶನ್ ಸ್ಟಾರ್ಟ್ ಮಾಡಕ್ ಮುಂಚೆ ಸ್ವಲ್ಪ ನಾವಿಲ್ಲಿ ಜಾಯಿನ್ ಮಾಡ್ಕೊಳ್ಳೋಣ, ಯಾಕಂದ್ರೆ ನಮ್ಗೆ 2 ಟ್ರಯಾಂಗಲ್ಸ್ ತಗೋಬೇಕಾಗತ್ತೆ. ಈಗ ನೋಡಿ, ಇಲ್ಲಿ 2 ಟ್ರಯಾಂಗಲ್ಸ್ ಆಯ್ತಲ್ವಾ, ಟ್ರಯಾಂಗಲ್ ಎ ಎಂ ಡಿ ಒಂದು, ಇನ್ನೊಂದು ಸಿ ಎಂ ಡಿ ಆಯ್ತಲ್ವಾ. ಅದಕ್ಕೆ ನಾನು ಈ ಲೈನ್ ಹಾಕೊಂಡೆ. ಈಗ 2 ಟ್ರಯಾಂಗಲ್ಸ್ ನ ನಾವು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ರೆ ನಾವು ಹೇಳ್ಬೋದಲ್ವಾ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂತ. ಸೊ ಅವಾಗ ನಮ್ಗೆ ಎಲ್ಲ ಪ್ರೂವ್ ಮಾಡಕ್ಕಾಗತ್ತೆ. ಸೊ ಬರೆಯೋಣ, ಇನ್ ಟ್ರಯಾಂಗಲ್
AMD and triangle CMD ಏನೇನು ಈಕ್ವಲ್ ಇದ್ದಾವೆ ನೋಡೋಣ. ನೋಡಿ, ಇದು ಮಿಡ್ ಪಾಯಿಂಟ್ ಅಂತ ಪ್ರೂವ್ ಮಾಡಿದ್ವಲ್ವಾ. ಸೊ AD is equals to CD ಆಯ್ತು. AD is equals to CD. Why? D is midpoint of AC. ಇನ್ನು ನೋಡಿ, ಆಂಗಲ್ ADM is equals to ಆಂಗಲ್ CDM ಆಗತ್ತಲ್ವಾ, ಎರಡೂ 90 ಡಿಗ್ರಿ ಇದ್ದಾವೆ. ಸೊ ಅದನ್ನು ಬರೆಯೋಣ. ಆಂಗಲ್ ADM is equals to ಆಂಗಲ್ CDM. ರೀಸನ್ ಈಚ್ 90 ಡಿಗ್ರಿ. ಆಯ್ತಾ? ಈಗ ನೋಡ್ರಿ, ಈ DM ಆದ್ರ ಅಂದ್ರೆ MD ಆದ್ರ ಅಂದ್ರೆ ಕಾಮನ್ ಇದೆ ಅಲ್ವಾ ಎರಡು ಟ್ರಯಾಂಗಲ್ಗೂ. ಸೊ DM is equals to DM. ರೀಸನ್ DM ಈಸ್ ಕಾಮನ್. ನೋಡಿ, ಇಲ್ಲಿ ಸೈಡ್ ಮ್ಯಾಚ್ ಆಯ್ತು, ಇಲ್ಲಿ ಆಂಗಲ್ ಮ್ಯಾಚ್ ಆಯ್ತು, ಇಲ್ಲಿ ಸೈಡ್ ಮ್ಯಾಚ್ ಆಯ್ತು. So under SS criteria, two triangles are said to be congruent. Therefore, triangle AMD is congruent to triangle CMD under SAS rule. ಆಯ್ತಾ? ಎರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಆದ್ರೆ ಈಗ ನಾವೇನ್ ಹೇಳ್ಬೋದು ನೋಡಿ, MA is equals to CM ಅಂತ ಹೇಳ್ಬೋದಲ್ವಾ. ಯಾಕೆ? ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಅದನ್ನ ಶೋ ಮಾಡೋದಕ್ಕೆ ಈ ರೀತಿ ಲೈನ್ ಹಾಕ್ತೀವಿ. ಸೊ ಬರೀತೀವಿ, MA is equals to CM. ರೀಸನ್ CPCT ಅಲ್ವಾ. ಇದನ್ನ ನಂಬರ್ 1 ಅಂತ ಇಟ್ಕೊಳ್ಳೋಣ. ಈಗ ನೋಡಿ, MA ಅಂತಂದ್ರೆ AB ಹಾಫ್ ಅಲ್ವಾ ಇದು. ಯಾಕೆ? ಮಿಡ್ ಪಾಯಿಂಟ್ ಇದೆ ಇದು ಅಲ್ವಾ. AB ಎಷ್ಟಿರುತ್ತೋ ಅದ್ರಲ್ಲಿ ಹಾಫ್ ಇರುತ್ತೆ MA ಅಂದ್ರೆ. ಸೊ ನಾವೇನ್ ಬರಿಬೋದು, MA is equals to ಹಾಫ್ AB. ಇದನ್ನ 2 ಅಂತ ಇಟ್ಕೊಳ್ಳೋಣ. ಈಗ ನಾವೇನ್ ಬರೆಯೋಣ, ಎರಡು ಸೇರಿ ಮರ್ಜ್ ಮಾಡಿದ್ರೆ ನಾವೇನಂತ ಬರಿಬೋದು ನೋಡಿ, ಎರಡು ಕಡೆ MA ಇದೆ ಅಲ್ವಾ. ಸೊ CM is equals to MA ಇಲ್ಲಿದೆ ಅಲ್ವಾ, ಅದನ್ನೇ ಬರ್ದಿದ್ವಿ. MA is equals to half of AB. ಎರಡನ್ನು ಸೇರಿ ಬಂದ್ರೆ ಇದೇ ಬಂತು. ಇದೇ ಅಲ್ವಾ ನಮ್ಗೆ ಬೇಕಾಗಿದ್ದು, ಪ್ರೂವ್ ಮಾಡಕ್ ಹೇಳಿದ್ದು. ನೋಡಿ, CM is equals to MA is equals to half AB. ಅದನ್ನೇ ಪ್ರೂವ್ ಮಾಡಿ. ಆಯ್ತಲ್ವಾ? ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಳ್ತೀನಿ. ಈಗ ನೆಕ್ಸ್ಟ್ ಒನ್ ಮಾಡೋಣ.